ಆಕೆಯ ಕಾಂತಿಯು ಪೂರ್ಣಚಂದ್ರನಂತೆ ಇದೆ. ಧ್ಯಾನದ ಬಳಿಕ ಉಳಿದ ಕಾರ್ಯವನ್ನು ಹಿಂದಿನಂತೆ ಮಾಡಲಿ. ಅನಂತರ ಭಗವಾನ್ ವಿಷ್ಣುವಿಗೆ ಪರಮಾತ್ಮ ಶಿವನ ಆಜ್ಞೆಯನ್ನು ತಿಳಿಸಲಿ. ಮತ್ತೆ ಅವನನ್ನು ಪೂಜಿಸಿ ವಿಸರ್ಜನಾದಿ ಉಳಿದ ಕಾರ್ಯವನ್ನು ಪೂರ್ಣಗೊಳಿಸಿ ಪ್ರತಿಷ್ಠಾ ವಿದ್ಯೆಯಿಂದ ಸಂಯೋಗ ಮಾಡಿಸಲಿ. ಅದರಲ್ಲಿಯೂ ಹಿಂದಿನಂತೆ ಎಲ್ಲಾ ಕಾರ್ಯಗಳನ್ನೂ ಮಾಡಲಿ. ಜೊತೆಗೆ ಅದರಲ್ಲಿ ವ್ಯಾಪ್ತ ವಾಗೀಶ್ವರಿ ದೇವಿಯ ಚಿಂತನೆ, ಪೂಜೆ ಹಾಗೂ ಪ್ರಜ್ವಲಿತ ಅಗ್ನಿಯಲ್ಲಿ ಪೂರ್ಣ ಹೋಮ ಅಂತ ಎಲ್ಲ ಕರ್ಮವನ್ನು ಕ್ರಮವಾಗಿ ನೆರವೇರಿಸಿ ಹಿಂದಿನಂತೆ ನೀಲರುದ್ರನೆ ಆವಾಹನೆ ಪೂಜೆ ಮಾಡಲಿ. ಪುನಃ ಹಿಂದೆ ಹೇಳಿದಂತೆ ಅವನಿಗೂ ಶಿವನ ಆಜ್ಞೆಯನ್ನು ತಿಳಿಸಲಿ. ಅನಂತರ ಅವನನ್ನು ವಿಸರ್ಜಿಸಿ ಶಿಷ್ಯನ ದೋಷ ಶಾಂತಿಗಾಗಿ ವಿದ್ಯಾಕಲೆಯಿಂದ ಅದರ ವ್ಯಾಪ್ತಿಯನ್ನು ಅವಲೋಕಿಸಿ ಅದರಲ್ಲಿ ವ್ಯಾಪಕ ವಾಗೀಶ್ವರಿ ದೇವಿಯನ್ನು ಹಿಂದಿನಂತೆ ಧ್ಯಾನಿಸಲಿ. ಆಕೆಯ ಆಕೃತಿ ಪ್ರಾತಃ ಕಾಲದ ಸೂರ್ಯನಂತೆ ಅರುಣವರ್ಣವಾಗಿದೆ ಮತ್ತು ಅದು 10 ದಿಕ್ಕುಗಳನ್ನು ಬೆಳಗುತ್ತಿದೆ. ಹೀಗೆ ಧ್ಯಾನ ಮಾಡಿ ಉಳಿದ ಕರ್ಮ ಹಿಂದಿನಂತೆ ಮಾಡಲಿ. ಪುನಃ ಮಹೇಶ್ವರ ದೇವನ ಆವಾಹನೆ ಪೂಜೆ ಮತ್ತು ಅವನನ್ನು ಉದ್ದೇಶಿಸಿ ಹವನ ಮಾಡಿ ಅವನಿಗೆ ಮನಸ್ಸಿನಲ್ಲೇ ಶಿವನ ಆಜ್ಞೆಯನ್ನು ತಿಳಿಸಬೇಕು. ಬಳಿಕ ಮಹೇಶ್ವರನನ್ನು ವಿಸರ್ಜಿಸಿ ಬೇರೆ ಶಾಂತಿ ಕಲೆಯನ್ನು ಶಾಂತ್ಯತೀತ ಕಲೆಯವರೆಗೆ ತಲುಪಿಸಿ ಅದರ ವ್ಯಾಪಕತೆಯನ್ನು ಅವಲೋಕಿಸಬೇಕು. ಅದರ ಸ್ವರೂಪದಲ್ಲಿ ವ್ಯಾಪಕ ವಾಗೀಶ್ವರಿ ದೇವಿಯನ್ನು ಚಿಂತಿಸಲಿ. ಅದರ ಸ್ವರೂಪವು ಆಕಾಶದಂತೆ ವ್ಯಾಪಕವಾಗಿದೆ. ಹೀಗೆ ಧ್ಯಾನಿಸಿ ಪೂರ್ಣಾವತಿ ಹೋಮದವರೆಗೆ ಎಲ್ಲ ಕಾರ್ಯವನ್ನು ಹಿಂದಿನಂತೆ ಮಾಡಲಿ. ಉಳಿದ ಕಾರ್ಯವನ್ನು ಪೂರ್ಣಗೊಳಿಸಿ ಸದಾಶಿವನನ್ನು ವಿಧಿವತ್ತಾಗಿ ಪೂಜಿಸಿ ಅವನಿಗೂ ಅಮಿತ ಪರಾಕ್ರಮಿ ಶಂಭುವಿನ ಆಜ್ಞೆಯನ್ನು ತಿಳಿಸಬೇಕು. ಪುನಃ ಅಲ್ಲಿಯೂ ಹಿಂದಿನಂತೆ ಶಿಷ್ಯನ ಮಸ್ತಕದ ಮೇಲೆ ಶಿವನನ್ನು ಪೂಜಿಸಿ ಆ ವಾಗೀಶ್ವರ ದೇವಿಯನ್ನು ಪ್ರಣಾಮ ಮಾಡಿ ಅವನ್ನು ವಿಸರ್ಜಿಸಬೇಕು. ಅನಂತರ ಶಿವಮಂತ್ರದಿಂದ ಹಿಂದಿನಂತೆ ಶಿಷ್ಯನ ಮಸ್ತಕವನ್ನು ಪ್ರೋಕ್ಷಿಸಿ ಶಾಂತ್ಯಾತೀತ ಕಲೆಯು ಶಿವಮಂತ್ರದಲ್ಲಿ ವಿಲಯ ಹೊಂದಿತು. ಹೀಗೆ ಚಿಂತಿಸಲಿ. 6 ಆದ್ವಗಳಿಂದ ಅತೀತವಾದ ಶಿವನ ಸರ್ವಾದ್ವ ವ್ಯಾಪಿನಿ ಪರಾಶಕ್ತಿ ಇದೆ. ಅದು ಕೋಟಿ ಸೂರ್ಯರಂತೆ ತೇಜಸ್ವಿಯಾಗಿದೆ. ಹೀಗೆ ಅದರ ಸ್ವರೂಪವನ್ನು ಧ್ಯಾನಿಸಬೇಕು. ಮತ್ತೆ ಆ ಶಕ್ತಿಯ ಮುಂದೆ ಶುದ್ಧ ಸ್ಫಟಿಕದಂತೆ ನಿರ್ಮಲನಾದ ಶಿಷ್ಯನನ್ನು ತಂದು ಕುಳ್ಳಿರಿಸಿ ಆಚಾರ್ಯರು ಕತ್ತರಿಯನ್ನು ತೊಳೆದು ಶಿವಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಗನುಸಾರವಾಗಿ ಸೂತ್ರ ಸಹಿತ ಅವನ ಜುಟ್ಟನ್ನು ಕತ್ತರಿಸಲಿ. ಆ ಶಿಕೆಯನ್ನು ಮೊದಲು ಸಗಣಿಯಲ್ಲಿಟ್ಟು ಓಂ ನಮಃ ಶಿವಾಯ ವಶೌಟ್ ಎಂದು ಉಚ್ಚರಿಸಿ ಅದನ್ನು ಶಿವಾಗ್ನಿಯಲ್ಲಿ ಹವನ ಮಾಡಲಿ. ಮತ್ತೆ ಕತ್ತರಿಯನ್ನು ತೊಳೆದು ಇಡಲಿ ಮತ್ತು ಶಿಷ್ಯನ ಚೇತನವನ್ನು ಅವನ ಶರೀರದಲ್ಲಿ ಮರಳಿ ಸ್ಥಾಪಿಸಲಿ. ಅನಂತರ ಶಿಷ್ಯನು ಸ್ನಾನ, ಆಚಮನ, ಸ್ವಸ್ತಿವಾಚನ ಮಾಡಿದಾಗ ಅವನನ್ನು ಮಂಡಲದ ಸಮೀಪಕ್ಕೆ ಕೊಂಡು ಹೋಗಿ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ ಕ್ರಿಯಾಲೋಪಜನಿತ ದೋಷದ ಶುದ್ಧಿಗಾಗಿ ಯಥೋಚಿತ್ತ ರೀತಿಯಿಂದ ಪೂಜೆ ಮಾಡಲಿ. ಅನಂತರ ವಾಚಕ ಮಂತ್ರವನ್ನು ನಿಧಾನವಾಗಿ ಉಚ್ಚರಿಸಿ ಅಗ್ನಿಯಲ್ಲಿ 3 ಆಹುತಿಗಳನ್ನು ಕೊಡಲಿ. ಪುನಃ ಮಂತ್ರವೈಕಲ್ಪ ಜನಿತ ದೋಷದ ಶುದ್ಧಿಗಾಗಿ ದೇವೇಶ್ವರ ಶಿವನನ್ನು ಪೂಜಿಸಿ ಮಂತ್ರವನ್ನು ಮಾನಸಿಕವಾಗಿ ಉಚ್ಚರಿಸುತ್ತಾ ಅಗ್ನಿಯಲ್ಲಿ 3 ಆಹುತಿಗಳನ್ನು ಕೊಡಲಿ. ಅಲ್ಲಿ ಮಂಡಲದಲ್ಲಿ ವಿರಾಜಮಾನ ಅಂಬಾ ಪಾರ್ವತಿ ಸಹಿತ ಶಂಭುವಿನ ಸಮಾರಾಧನೆ ಮಾಡಿ 3 ಆಹುತಿಗಳನ್ನು ಹವನ ಮಾಡಿ ಬಳಿಕ ಗುರು ಕೈ ಮುಗಿದುಕೊಂಡು ಹೀಗೆ ಪ್ರಾರ್ಥಿಸಲಿ. ಭಗವಂತನೇ, ನಿನ್ನ ಕೃಪೆಯಿಂದ ಈ ಶಿಷ್ಯನ ಷಡದ್ವ ಶುದ್ಧಿ ಮಾಡಲಾಯಿತು. ಆದ್ದರಿಂದ ಈಗ ಇವನನ್ನು ನಿನ್ನ ಅವಿನಾಶಿ ಪರಮಾಧಾಮಕ್ಕೆ ತಲುಪಿಸಿ ಹೀಗೆ ಭಗವಂತನಲ್ಲಿ ಪ್ರಾರ್ಥಿಸಿ ನಾಡಿ ಸಂಧಾನಪೂರ್ವಕ ಹಿಂದಿನಂತೆ ಪೂರ್ಣಾಹುತಿ ಹೋಮದವರೆಗಿನ ಕರ್ಮವನ್ನು ನೆರವೇರಿಸಿ ಭೂತ ಶುದ್ಧಿ ಮಾಡಲಿ. ಸ್ಥಿರತತ್ವ, ಅಸ್ಥಿರತತ್ವ, ಶೀತತತ್ವ, ಉಷ್ಣತತ್ವ ಹಾಗೂ ವ್ಯಾಪಕತೆ ಮತ್ತು ಏಕತಾರೂಪಿ ಆಕಾಶ ತತ್ವದ ಭೂತ ಶುದ್ಧಿ ಕರ್ಮದಲ್ಲಿ ಚಿಂತಿಸಲಿ. ಈ ಚಿಂತನೆಯು ಆ ಭೂತಗಳ ಶುದ್ಧಿಯ ಉದ್ದೇಶದಿಂದಲೇ ಮಾಡಬೇಕು. ಭೂತಗಳ ಗ್ರಂಥಿಗಳನ್ನು ಛೇದನ ಮಾಡಿ
ಅವುಗಳ ಅಧಿಪತಿಗಳನ್ನು ಅಥವಾ ಅಧಿಷ್ಠಾತ ದೇವತೆಗಳ ಸಹಿತ ಅವರ ತ್ಯಾಗಪೂರ್ವಕ ಸ್ಥಿತಿಯೋಗದ ಮೂಲಕ ಅವರನ್ನು ಪರಮಶಿವನಲ್ಲಿ ನಿಯೋಜಿಸಬೇಕು. ಈ ಪ್ರಕಾರ ಶಿಷ್ಯನ ಶರೀರವನ್ನು ಶೋಧಿಸಿ ಭಾವನೆಯಿಂದ ಅದನ್ನು ದಗ್ಧಗೊಳಿಸಲಿ. ಮತ್ತೆ ಅದರ ಬೂದಿಯನ್ನು ಭಾವನೆಯಿಂದಲೇ ಅಮೃತ ಕಣಗಳಿಂದ ನೆನೆಸಬೇಕು. ಅನಂತರ ಅದರಲ್ಲಿ ಆತ್ಮನನ್ನು ಸ್ಥಾಪಿಸಿ ಅವನಿಗೆ ವಿಶುದ್ಧ ಅಧ್ವಮಯ ಶರೀರವನ್ನು ನಿರ್ಮಿಸಲಿ. ಅದರಲ್ಲಿ ಮೊದಲಿಗೆ ಎಲ್ಲ ಅಧ್ವಗಳಲ್ಲಿ ವ್ಯಾಪಕ ಶುದ್ಧ ಶಾಂತ್ಯಾತೀತ ಕಲೆಯನ್ನು ಶಿಷ್ಯನ ಮಸ್ತಕದಲ್ಲಿ ನಾಶ ಮಾಡಲಿ. ಮತ್ತೆ ಶಾಂತಿ ಕಲೆಯನ್ನು ಮುಖದಲ್ಲಿ, ವಿದ್ಯಾಕಲೆಯನ್ನು ಕಂಠದಿಂದ ನಾಭಿಯವರೆಗೆ, ಪ್ರತಿಷ್ಠಾ ಕಲೆಯನ್ನು ಕೆಳಗಿನ ಅವಯವಗಳಲ್ಲಿ ಚಿಂತಿಸಲಿ. ಅನಂತರ ತನ್ನ ಬೀಜಗಳೊಂದಿಗೆ ಸೂತ್ರ ಮಂತ್ರದ ನ್ಯಾಸ ಮಾಡಿ ಸಮಸ್ತ ಅಂಗಗಳ ಸಹಿತ ಶಿಷ್ಯನನ್ನು ಶಿವಸ್ವರೂಪನೆಂದು ತಿಳಿಯಲಿ. ಪುನಃ ಅವನ ಹೃದಯ ಕಮಲದಲ್ಲಿ ಮಹಾದೇವನನ್ನು ಆವಾಹಿಸಿ ಪೂಜಿಸಲಿ. ಗುರುವು ಶಿಷ್ಯನಲ್ಲಿ ಭಗವಾನ್ ಶಿವನ ಸ್ವರೂಪವನ್ನು ನಿತ್ಯ ಉಪಸ್ಥಿತನೆಂದು ತಿಳಿದು ಶಿವನ ತೇಜದಿಂದ ತೇಜಸ್ವಿಯಾದ ಆ ಶಿಷ್ಯನ ಅಣಿಮಾದಿ ಗುಣಗಳನ್ನು ಚಿಂತಿಸಲಿ. ಪುನಃ ಭಗವಾನ್ ಶಿವನಲ್ಲಿ ನೀನು ಪ್ರಸನ್ನನಾಗು ಎಂದು ಹೇಳಿ ಅಗ್ನಿಯಲ್ಲಿ 3 ಆಹುತಿಗಳನ್ನು ಕೊಡಲಿ. ಹೀಗೆ ಪುನಃ ಶಿಷ್ಯನಲ್ಲಿ ಕೆಳಗೆ ಬರದ ಗುಣಗಳನ್ನು ಉಪಪಾದನ ಮಾಡಿ ಸರ್ವಜ್ಞತೆ, ತೃಪ್ತಿ, ಆದಿ ಅಂತ್ಯರಹಿತ, ಬೋಧ, ಅಲುಪ್ತ, ವರ್ತತೆ, ಸ್ವತಂತ್ರತೆ ಮತ್ತು ಅನಂತ ಶಕ್ತಿ ಈ ಗುಣಗಳನ್ನು ಅವನಲ್ಲಿ ಭಾವಿಸಬೇಕು. ಅನಂತರ ಮಹಾದೇವನಿಂದ ಅಪ್ಪಣೆಯನ್ನು ಪಡೆದುಕೊಂಡು ಆ ದೇವೇಶ್ವರನನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಸದ್ಯೋಜಾತಾದಿ ಕಲಶಗಳಿಂದ ಕ್ರಮವಾಗಿ ಶಿಷ್ಯನಿಗೆ ಅಭಿಷೇಕ ಮಾಡಲಿ. ಅನಂತರ ಶಿಷ್ಯನನ್ನು ತನ್ನ ಬಳಿಯಲ್ಲಿ ಕುಳ್ಳರಿಸಿಕೊಂಡು ಹಿಂದಿನಂತೆ ಶಿವನನ್ನು ಅರ್ಚಿಸಿ ಅವನ ಅಪ್ಪಣೆಯನ್ನು ಪಡೆಯಲಿ. ಆ ಶಿಷ್ಯನಿಗೆ ಶೈವಿ ವಿದ್ಯೆಯನ್ನು ಉಪದೇಶಿಸಲಿ. ಆ ಶೈವಿ ವಿದ್ಯೆ ಅದಿಯಲ್ಲಿ ಓಂಕಾರವಿರಲಿ. ಅದು ಓಂಕಾರದಿಂದ ಸಂಪುಟಿತವಾಗಿದ್ದು ಅಂತ್ಯದಲ್ಲಿ ನಮಃ ಸೇರಿಸಬೇಕು. ಆ ವಿದ್ಯೆಯು ಶಿವ ಮತ್ತು ಶಕ್ತಿ ಎರಡರಿಂದಲೂ ಸಂಯುಕ್ತವಾಗಿರಲಿ. ಓಂ ನಮಃ ಶಿವಾಯ, ಓಂ ನಮಃ. ಹೀಗೆಯೇ ಶಕ್ತಿ ವಿದ್ಯೆಯನ್ನು ಉಪದೇಶಿಸಲಿ. ಓಂ ಓಂ ನಮಃ ಶಿವಾಯ, ಓಂ ನಮಃ. ಈ ವಿದ್ಯೆಗಳ ಜೊತೆಗೆ ಋಷಿ, ಚಂದ, ದೇವತೆ, ಶಿವೆ ಮತ್ತು ಶಿವನ ಶಿವರೂಪತೆ, ಆವರಣವನ್ನು ಪೂಜೆ ಹಾಗೂ ಶಿವ ಸಂಬಂಧಿ ಆಸನಗಳನ್ನು ಉಪದೇಶಿಸಲಿ. ಅನಂತರ ದೇವೇಶ್ವರ ಶಿವನನ್ನು ಪುನಃ ಪೂಜಿಸಿ, ಭಗವಂತನೇ, ನಾನು ಮಾಡಿದುದೆಲ್ಲವನ್ನು ನಿನ್ನ ಸಕೃತಿ ರೂಪಿಯಾಗಿಸು ಎಂದು ಭಗವಾನ್ ಶಿವನಲ್ಲಿ ನಿವೇದಿಸಬೇಕು. ಅನಂತರ ಶಿಷ್ಯ ಸಹಿತ ಗುರುವು ಭೂಮಿಯಲ್ಲಿ ದಂಡದಂತೆ ಬಿದ್ದು ಮಹಾದೇವನನ್ನು ನಮಸ್ಕರಿಸಲಿ. ನಮಸ್ಕಾರದ ಬಳಿಕ ಆ ಮಂಡಲದಿಂದ ಮತ್ತು ಅಗ್ನಿಯಿಂದ ಅವನನ್ನು ವಿಸರ್ಜಿಸಲಿ. ಅನಂತರ ಸಮಸ್ತ ಪೂಜನೀಯ ಸದಸ್ಯರನ್ನು ಕ್ರಮವಾಗಿ ಪೂಜಿಸಬೇಕು. ಸದಸ್ಯ ಮತ್ತು ಋತ್ವಿಜರನ್ನು ತನ್ನ ಶಕ್ತ್ಯಾನುಸಾರವಾಗಿ ಸೇವೆ ಮಾಡಬೇಕು. ಸಾಧಕನು ತನ್ನ ಕಲ್ಯಾಣವನ್ನು ಬಯಸುವನಾದರೆ ಧನದಲ್ಲಿ ಲೋಭ ಮಾಡಬಾರದು. ಅಧ್ಯಾಯ 18ರ ಮುಕ್ತಾಯ, 19ರ ಆರಂಭ. ಸಾಧಕ ಸಂಸ್ಕಾರ ಮತ್ತು ಮಂತ್ರ ಮಹತ್ವದ ವರ್ಣನೆ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಈಗ ನಾನು ಸಾಧಕ ಸಂಸ್ಕಾರ ಮತ್ತು ಮಂತ್ರ ಮಹತ್ವವನ್ನು ವರ್ಣಿಸುವೆನು. ಇದರ ಸೂಚನೆಯನ್ನು ಹಿಂದೆಯೇ ಕೊಟ್ಟಿರುವೆನು. ಹಿಂದಿನಂತೆ ಮಂಡಲದಲ್ಲಿ ಕಲಶದ ಮೇಲೆ ಸ್ಥಾಪಿತ ಮಹಾದೇವನನ್ನು ಪೂಜಿಸಿದ ಬಳಿಕ ಹವನ ಮಾಡಲಿ. ಬೋಳು ತಲೆಯ ಶಿಷ್ಯನನ್ನು ಆ ಮಂಡಲದ ಬಳಿಯಲ್ಲಿ ನೆಲದಲ್ಲಿ ಕುಳ್ಳಿರಿಸಲಿ. ಪೂರ್ಣಾಹತಿಯವರೆಗಿನ ಎಲ್ಲ ಕಾರ್ಯವನ್ನು ಹಿಂದಿನಂತೆ ಮಾಡಿ ಮೂಲ ಮಂತ್ರದಿಂದ 100 ಆಹುತಿಗಳನ್ನು ಕೊಡಬೇಕು. ಶ್ರೇಷ್ಠ ಗುರುವು ಕಲಶಗಳಿಂದ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ತರ್ಪಣ ಮಾಡಿ ಸಂದೀಪನ ಕರ್ಮ ಮಾಡಲಿ. ಪುನಃ ಕ್ರಮವಾಗಿ ಹಿಂದೆ ಹೇಳಿದ ಕರ್ಮಗಳನ್ನು ನೆರವೇರಿಸಿ ಅಭಿಷೇಕ ಮಾಡಲಿ. ಅನಂತರ ಗುರುವು ಶಿಷ್ಯನಿಗೆ ಉತ್ತಮ ಮಂತ್ರವನ್ನು ಕೊಡಲಿ. ಅಲ್ಲಿ ವಿದ್ಯೋಪದೇಶಾಂತ ಎಲ್ಲ ಕಾರ್ಯವನ್ನು ವಿಸ್ತಾರಪೂರ್ವಕ ನೆರವೇರಿಸಿ ಪುಷ್ಪಯುಕ್ತ ಜಲದಿಂದ ಶಿಷ್ಯನ ಕೈಯಲ್ಲಿ ಶೈವಿ ವಿದ್ಯೆಯನ್ನು ಸಮರ್ಪಿಸಿ ಹೀಗೆ ಹೇಳಲಿ.